ಅಂತ ಕೇರಳ ತಮಿಳುನಾಡು ಲಿಸ್ಟ್ಗೆ ಕರ್ನಾಟಕ ಕೂಡ ಸೇರ್ಪಡೆ ಆಯಿತು. ಬೆಳಗ್ಗೆಯಿಂದ ಆದಂತ ಈ ಡೆವಲಪ್ಮೆಂಟ್ ಅನ್ನ ನೋಡ್ತಾ ಇದ್ರೆ ಅನ್ಸುತ್ತೆ ಈಗ ಒಂದು ವೇಳೆ ರಾಜ್ಯಪಾಲರು ಬಂದಿಲ್ಲ, ಭಾಷಣ ಮಾಡಿಲ್ಲ ಅಂದಿದ್ರೆ ಹೌದು ಅಲ್ಲೊಂದು ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗ್ತಾ ಇತ್ತು. ಆದ್ರೆ ರಾಜ್ಯಪಾಲರು ಬಂದ್ರು, ರಾಜ್ಯಪಾಲರಿಗೂ ಗೊತ್ತಿತ್ತು ತಾನು ಹೋಗಿ ಎರಡು ಸಾಲ ಭಾಷಣ ಮಾಡಿದ್ರು, ತನ್ನ ಭಾಷಣ ಏನಿದೆ ಸರ್ಕಾರ ಕೊಟ್ಟಂತ ಭಾಷಣ ಅದು ಅಂಗೀಕಾರ ಆಗತ್ತೆ ಅಂತ. ಇನ್ನು ಕಾಂಗ್ರೆಸ್ನ ನಾಯಕರು ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ರಾಜ್ಯಪಾಲರು ಹೊರ ನಡೆಯುವಾಗ. ಅವರಿಗೂ ಗೊತ್ತಿದೆ ರಾಜ್ಯಪಾಲರು ಮಾಡಿದಂತ ಇಷ್ಟೇ ಭಾಷಣ ನಾವು ಕೊಟ್ಟಂತಹ ಭಾಷಣವನ್ನ ನಾವು ಅಂಗೀಕರಿಸಬಹುದು ಅಂತ. ಹಾಗಾದ್ರೆ ಬೆಳಿಗ್ಗೆಯಿಂದ ನಡೆದಂತ ಈ ಘಟನೆ ಕೂಡಿ ಕಳೆದ್ರೆ ಏನು ಉಳಿಯುತ್ತೆ? ಶ್ವೇತಾ, ಇದು ಪೊಲಿಟಿಕಲ್ ಫೈಟ್ಸ್ಗಳನ್ನು ಹೇಗೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗಳಿಗೂ ತೆಗೆದುಕೊಂಡು ಬರಲಾಗ್ತಿದೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ. ಅಂದರೆ ನಾವು ಗವರ್ನರ್ಗಳನ್ನು, ರಾಷ್ಟ್ರಪತಿಗಳನ್ನು, ಸ್ಪೀಕರ್ ಚೇರನ್ನು ಎಲ್ಲವನ್ನ ಕೂಡ ರಾಜಕೀಯ ಮೇಲಾಟದ ಒಂದು ಭಾಗವಾಗಿ ನೋಡ್ತಿದ್ದೀವಿ ಅಂತಕ್ಕಂಥದ್ದು. ಈಗ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರ ತಯಾರಿಸಿರ್ತಕ್ಕಂಥ ಭಾಷಣವನ್ನು ನೋಡಿದರೆ 2ನೇ ಪ್ಯಾರಾದಿಂದ 11ನೇ ಪ್ಯಾರಾದವರೆಗೆ ಪೂರ್ತಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ, ಅದು ಈ ನರೇಗಾ ಯೋಜನೆಯನ್ನು ರದ್ದುಪಡಿಸಿ ಏನು ಹೊಸ ಕಾನೂನನ್ನು ತಂತು ಕೇಂದ್ರ ಸರ್ಕಾರ, ಅದರ ಬಗ್ಗೆ ಇದೊಂದು ಫೆಡರಲ್ ಸ್ಟ್ರಕ್ಚರ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಧಕ್ಕೆ ತರುವಂಥ ವಿಚಾರ ಅನ್ನುವ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ತನ್ನ ರಾಜ್ಯಪಾಲರಿಗೆ ಕಳಿಸಿರ್ತಕ್ಕಂಥ ಭಾಷಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ನನಗನ್ಸುತ್ತೆ ರಾಜ್ಯಪಾಲರು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಂಡ್ರು. ಮೊದಲ 2 ಲೈನನ್ನು ಓದೋದು, ಲಾಸ್ಟ್ ಲೈನನ್ನು 2 ಓದೋದು, ಅಲ್ಲಿಗೆ ಭಾಷಣ ನಂದು ಮುಕ್ತಾಯ ಅನ್ನುವ ರೀತಿಯಲ್ಲಿ ವಾಕೌಟ್ ಮಾಡೋದು. ವಾಕೌಟ್ ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿಪಕ್ಷಗಳು ಉಪಯೋಗಿಸ್ತಕ್ಕಂಥ ಅಸ್ತ್ರ. ಅದನ್ನು ಇವತ್ತು ಸಂವಿಧಾನಾತ್ಮಕ ಹುದ್ದೆಗಳಲ್ಲಿರ್ತಕ್ಕಂಥವರು ಕೂಡ ಉಪಯೋಗಿಸ್ತಕ್ಕಂಥ ಅನಿವಾರ್ಯ ರಾಜಕೀಯ ಸ್ಥಿತಿ ಹೇಗೆ ಸೃಷ್ಟಿಯಾಗ್ತಿದೆ ಅಂತಕ್ಕಂಥದ್ದು ಗಮನಾರ್ಹ. ಕಳೆದ 3 ದಿನಗಳಲ್ಲಿ 3 ರಾಜ್ಯಪಾಲರು ವಾಕೌಟನ್ನು ಮಾಡಿದ್ದಾರೆ. ಈಗ ರಾಜ್ಯ ಸರ್ಕಾರಕ್ಕೆ ಗೊತ್ತಿರಲಿಲ್ವಾ ಈ ಭಾಷಣವನ್ನು ಕೊಟ್ಟರೆ ರಾಜ್ಯಪಾಲರು ಈ ಭಾಷಣವನ್ನು ಓದೋಲ್ಲ ಅಂತಕ್ಕಂಥದ್ದು ಗೊತ್ತಿತ್ತು. ಆದರೆ ಒಂದು ರೀತಿಯ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ತಿಕ್ಕಾಟದ ಹಾದಿಯನ್ನು ಹಿಡಿಬೇಕು ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ರಾಜ್ಯಪಾಲರಿಗೆ ಗೊತ್ತಿರಲಿಲ್ವಾ ಇದು ನನ್ನ ಯಾವುದೇ ಒಂದು ನಡೆ ಕೇಂದ್ರ ಮತ್ತು ರಾಜ್ಯದ ನಡುವಿನ ತಿಕ್ಕಾಟಕ್ಕೆ ಕಾರಣ ಆಗುತ್ತೆ. ಪ್ರಾಸಿಕ್ಯೂಷನ್ನಿಂದ ಹಿಡಿದು ಇವತ್ತಿನವರೆಗೆ ಯಾವುದೇ ನೋಡಿ, ಪ್ರಾಸಿಕ್ಯೂಷನ್ನಲ್ಲಿ ಆರ್ಟಿಕಲ್ 176 ಪ್ರಕಾರ ಡಿಸ್ಕ್ರಿಷನರಿ ಪವರ್ ಏನು ಕಾನ್ಸ್ಟಿಟ್ಯೂಷನಲ್ ಕೊಡುತ್ತೆ, ಅದನ್ನು ಬಿಟ್ಟು ಯಾವುದೇ ಹಂತದಲ್ಲೂ ಕೂಡ ಆರ್ಟಿಕಲ್ 163 ಮತ್ತು 176 ಜೊತೆಯಾಗಿ ಓದಿದರೆ ಕ್ಯಾಬಿನೆಟ್ನ ನಿರ್ಣಯ, ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್ ಇಸ್ ಮ್ಯಾಂಡೇಟ್ರಿ ಫಾರ್ ದ ಗವರ್ನರ್ ಆ್ಯಂಡ್ ಪ್ರೆಸಿಡೆಂಟ್ ಇನ್ ದ ಸೆಂಟರ್. ಆದರೆ ಕೆಲ ವಿವೇಚನಾ ಅಧಿಕಾರಗಳನ್ನು ಕೊಡಲಾಗಿದೆ ಅಂತಕ್ಕಂಥದ್ದು. ಈಗ ಭಾಷಣ ಮಾಡುವುದು ವಿವೇಚನಾ ಅಧಿಕಾರ ಅಲ್ಲ. ಆದರೆ ರಾಜ್ಯಪಾಲರು ಇತ್ತೀಚಿನ ದಿನಗಳಲ್ಲಿ ಕಂಡುಕೊಂಡಿರ್ತ ಮಾರ್ಗ ಏನು ಅಂತಂದರೆ, ರಾಜ್ಯ ಮತ್ತು ಕೇಂದ್ರದ ತಿಕ್ಕಾಟಗಳಿರುವಾಗ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದರೆ ಕೇಂದ್ರ ಸರ್ಕಾರವೇ ಅಪಾಯಿಂಟ್ ಮಾಡಿರ್ತಕ್ಕಂಥ ಪ್ರತಿನಿಧಿಯಾಗಿ ನಾವು ಇಲ್ಲಿ ಬಂದಿರ್ತೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಕೇಂದ್ರಕ್ಕೂ ಮುಜುಗರ ಆಗತ್ತೆ. ಆ ಕಾರಣಕ್ಕೋಸ್ಕರ ಭಾಷಣವನ್ನು ಒಮಿಷನ್ ಮಾಡತಕ್ಕಂಥ, ಅಂದರೆ ಆ ಭಾಷಣದ ಏನು ಸಾಲುಗಳಿವೆ ಅದನ್ನು ಬಿಟ್ಟು ಬೇರೆಲ್ಲವನ್ನು ಓದುವ ಪದ್ಧತಿಯನ್ನು ಅನೇಕ ರಾಜ್ಯಪಾಲರು ಅನುಸರಿಸ್ತಾ ಇದ್ದಾರೆ. ಆದರೆ ಕಳೆದ 2-3 ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯದ ತಿಕ್ಕಾಟ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತಂದರೆ, ರಾಜ್ಯಪಾಲರು ಇಲ್ಲ ನಾವು ಬರ್ತೀವಿ, ಭಾಷಣದ ಮೊದಲ ಸಾಲನ್ನು ಓದ್ತೀವಿ, ಕೊನೆಯ ಸಾಲನ್ನು ಓದ್ತೀವಿ, ನಾವು ಹೊರಡ್ತೀವಿ, ನೀವು ನಿಮ್ಮ ರಾಜಕಾರಣವನ್ನು ನಡೆಸಿ ಅಂತಕ್ಕಂಥ ತೀರ್ಮಾನಕ್ಕೆ ಗವರ್ನರ್ಗಳು ಬಂದಂಗಿದೆ. ಈಗ ಸುಪ್ರೀಂ ಕೋರ್ಟ್ಗೆ ಹೇಗೆ ರಾಜ್ಯ ಸರ್ಕಾರ ಇದನ್ನು ತೆಗೆದುಕೊಂಡು ಹೋಗುತ್ತೆ, ಏನು ಹೇಳುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ. ಯಾಕಂದರೆ ವೆಸ್ಟ್ ಬೆಂಗಾಲ್ ಸಂದರ್ಭದಲ್ಲಿ 1964-65 ಅಲ್ಲಿನ ಕೋಲ್ಕತ್ತಾ ಹೈಕೋರ್ಟ್ ಹೇಳಿತ್ತು ಭಾಷಣ ಮಾಡೋದು ಮ್ಯಾಂಡೇಟ್ರಿ ಅಂತಕ್ಕಂಥದ್ದನ್ನು. ಆದರೆ ಒಂದು ವೇಳೆ ಭಾಷಣ ಮಾಡದೇ ಹೋದರೆ ಅದು ಅಸಂವಿಧಾನಕ ಅಲ್ಲ ಅಂತಕ್ಕಂಥದ್ದನ್ನು ಹೈಕೋರ್ಟ್ ಹೇಳಿದೆ. ಬಟ್ ಸ್ಟಿಲ್ ದಿಸ್ ಇಸ್ ಅ ಗ್ರೇ ಏರಿಯಾ. ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ರಾಜ್ಯ ಸರ್ಕಾರ ಕೇಂದ್ರದ ಜೊತೆ ತಿಕ್ಕಾಟದ ಸ್ಥಿತಿಯಲ್ಲಿದ್ದಾಗ ರಾಜ್ಯಪಾಲರು ಆ ಭಾಷಣವನ್ನು ಓದಬೇಕಾ ಬೇಡವಾ, ಅಥವಾ ರಾಜ್ಯಪಾಲರಿಗೆ ವಿವೇಚನೆಗೆ ಸಂಬಂಧಪಟ್ಟದ್ದ ಎಡಿಷನ್ನ ಅಧಿಕಾರ ರಾಜ್ಯಪಾಲರಿಗೆ ಇಲ್ಲದೆ ಇರ್ಬೋದು, ಒಮಿಷನ್ನ ಅಧಿಕಾರ ರಾಜ್ಯಪಾಲರಿಗೆ ಇದೆಯಾ ಇಲ್ವಾ ಅನ್ನೋದು ಎಲ್ಲವೂ ಈ ಗ್ರೇ ಏರಿಯಾಗಳಿವೆ ಶ್ವೇತಾ. ನಿಶ್ಚಿತವಾಗಿ ಇದನ್ನು ಅಂತಿಮವಾಗಿ ಜುಡಿಷಿಯಲ್ ರಿವ್ಯೂ ತೀರ್ಮಾನ ಮಾಡಬೇಕಾಗತ್ತೆ. ನಿಶ್ಚಿತವಾಗಿ ಈ ರೀತಿಯ ಭಾಷಣ ಕೊಟ್ಟಾಗ ರಾಜ್ಯಪಾಲರಿಗೆ ಅದನ್ನು ಪೂರ್ತಿಯಾಗಿ ಓದದೇ ಇರುವ ಅಧಿಕಾರ ಉಂಟಾ ಅಥವಾ ಇಲ್ಲ ಅಂತಕ್ಕಂಥದ್ದು. ಯಾಕಂದರೆ ಬರದೇ ಇರುವ ಅಧಿಕಾರ ರಾಜ್ಯಪಾಲರಿಗಿಲ್ಲ. ಕಾನ್ಸ್ಟಿಟ್ಯೂಷನಲಿ ಸಂವಿಧಾನಾತ್ಮಕವಾಗಿ ಮ್ಯಾಂಡೇಟ್ರಿ ಆಗಿರ್ತಕ್ಕಂಥದ್ದು ರಾಜ್ಯಪಾಲರು ಬಂದು ಮೊದಲ ಅಧಿವೇಶನ ಸಂದರ್ಭದಲ್ಲಿ ಭಾಷಣವನ್ನು ಮಾಡಬೇಕು ಅಂತಕ್ಕಂಥದ್ದು. ಬಟ್ ಎಷ್ಟು ಈಗ
ಎಂಡ್ ಆಫ್ ದ ಡೇ ಆರ್ಟಿಕಲ್ 19(1) ಕೂಡ ಬರುತ್ತೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಈಗ ನನಗೆ ಓದೋದೇ ಸಾಧ್ಯ ಆಗದೇ ಇರತಕ್ಕಂಥ ಅಂಶವನ್ನು ನಾನು ಯಾಕೆ ಓದಬೇಕು ಅಂತಕ್ಕಂಥದ್ದನ್ನು ರಾಜ್ಯಪಾಲರು ಸಿಂಪಲ್ ಆಗಿ ಕೇಳಿದ್ರು ಕೂಡ ಇದೊಂದು ಗ್ರೇ ಏರಿಯಾ ಅನ್ಸುತ್ತೆ. ಅಂತಿಮವಾಗಿ ಕೋರ್ಟ್ಗಳು ಈ ಬಗ್ಗೆ ವ್ಯಾಖ್ಯಾನವನ್ನು ಮಾಡಬೇಕು. ಸೊ ನಾನು ಓದಿಲ್ಲ ಅಂತ ಅಂದ್ರೂ ಈ ಭಾಷಣ ಅಂಗೀಕಾರ ಆಗತ್ತೆ ಅಂತ ರಾಜ್ಯಪಾಲರಿಗೆ ತಿಳಿದಿದ್ರು ಕೂಡ ಅವ್ರು 2 ಸಾಲಲ್ಲಿ ಮುಗಿಸಿ ಹೊರ ನಡೀತಾರೆ. ಅಂದ್ರೆ ನನ್ನ ಬಾಯಲ್ಲಿ ಆ ಪದಗಳು ಬರೋದು ಬೇಡ ಅಂತ ಅರ್ಥನ? ಫೈನಲಿ ಅಷ್ಟೇ ಅದು. ನಿಶ್ಚಿತವಾಗಿ ಈಗ ಯಾವ ರಾಜ್ಯಪಾಲರು ಯಾವ ಸರ್ಕಾರದಿಂದ ಅಪಾಯಿಂಟ್ ಆಗಿರ್ತಾರೆ ಅವರೇ ಅವ್ರ ಸರ್ಕಾರದ ವಿರುದ್ಧ ಹೆಂಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ? ಹಿ ಮಸ್ಟ್ ಬಿ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್. he is not constitutional head of the executive. ಆದರೆ ಕಾನ್ಸ್ಟಿಟ್ಯೂಷನ್ ಹೆಡ್ ಆಫ್ ದ ಸ್ಟೇಟ್ ಆಗಿಯೂ ಕೂಡ ಕೇಂದ್ರದ ವಿರುದ್ಧದ ಪದಗಳನ್ನು ಪದೇ ಪದೇ ರಾಜ್ಯ ಸರ್ಕಾರ, ಯಾಕಂದರೆ ಈ ಭಾಷಣದಲ್ಲೂ ಇದೆ, ಈಗ ನಿನ್ನೆವರೆಗೆ ರಾಜ್ಯ ಸರ್ಕಾರ ತಯಾರು ಮಾಡಿದ ಸ್ಪೀಚನ್ನು ಯಾಕೆ ರಾಜ್ಯಪಾಲರು ಓದಬಹುದು ಅಂತಕ್ಕಂಥದ್ದಿತ್ತು. ಆದರೆ ನೀವು ತೀರಾ 2ನೇ ಪ್ಯಾರಾದಲ್ಲೇ 2ನೇ ಪ್ಯಾರಾದಿಂದ 11ನೇ ಪ್ಯಾರಾದವರೆಗೆ ನೀವು ಇಫ್ ಯು ಸ್ಟಾರ್ಟ್ ವಿತ್ ಅಕ್ಯೂಸಿಂಗ್ ಸೆಂಟ್ರಲ್ ಗೌರ್ಮೆಂಟ್, ರಾಜ್ಯಪಾಲರು ನಾವು ಯಾಕೆ ಓದಬೇಕು ಅಂತಕ್ಕಂಥದ್ದನ್ನು ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ. ಸೊ ಅದರಲ್ಲಿ ಆ ಪುಸ್ತಕ ನೋಡ್ತಾ ಇದ್ರೆ ಅದು ಅನ್ಸುತ್ತೆ, ಆ ಭಾಷಣದ ಪ್ರತಿ ನೋಡ್ತಾ ಇದ್ರೆ ಅಂದ್ರೆ 2ನೇ ಪ್ಯಾರಾದಿಂದಲೇ 2ನೇ ಪೇಜಿಂದಲೇ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನ ಹಾಕೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಆ ಭಾಷಣದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇದೆ, ಸರ್ಕಾರದ ನೀತಿ, ಸರ್ಕಾರದ ಸಾಧನೆ, ಮುಂದಿನ ದಿಕ್ಸೂಚಿ ಬಗ್ಗೆ ಕೂಡ ಅದರಲ್ಲಿದೆ. ಆದ್ರೆ ಅದನ್ನ ಮೊದಲಿಗೆ ಹಾಕದೆ ಕೇಂದ್ರ ಸರ್ಕಾರದ ವಿರುದ್ಧದ ಟೀಕೆಗಳನ್ನೇ ಮೊದಲಿಗೆ ಹಾಕಿದೆ ಅಂತ ಅಂದ್ರೆ ಇದರ ಪ್ರಶ್ನೆ ಮೂಲಭೂತವಾಗಿ ಇನ್ನೊಂದು ಕೂಡ ಇದೆ. ಈಗ ನೀವು ಇದೊಂದು ಪಾಲಿಸಿ ಡಾಕ್ಯುಮೆಂಟ್ ಅಲ್ವಾ, ರಾಜ್ಯ ಸರ್ಕಾರ ನೀತಿ ನಿರೂಪಣೆಯ ಒಂದು ಪಾಲಿಸಿ ಡಾಕ್ಯುಮೆಂಟನ್ನು ರಾಜ್ಯಪಾಲರ ಬಾಯಿಂದ ಓದಿಸ್ತಾರೆ. ನೀವು ಪಾಲಿಸಿ ಡಾಕ್ಯುಮೆಂಟ್ನಲ್ಲಿ ಹಾಗಿದ್ರೆ ನಿಮ್ಗೆ ಇಡೀ ವರ್ಷ ಏನು ನಡೆದಿದೆ ಅಥವಾ ಮುಂದಿನ ವರ್ಷ ಏನು ನಡೆಯುತ್ತೆ ಅನ್ನೋದು ಬರೀ ನರೇಗಾ ಯೋಜನೆಯಿಂದ ಶುರು ಆಗುತ್ತಾ? ಅಲ್ಲ, ಈಗ ಸರ್ಕಾರ ಅದಕ್ಕೂ ಸ್ಪಷ್ಟನೆ ಕೊಡ್ಬೋದು, ನಾವು ನರೇಗಾ ಯೋಜನೆ ಬಗ್ಗೆ ಮಾತಾಡೋದಕ್ಕೆ ಅಂತಲೇ ಕರೆದಂತ ವಿಶೇಷ ಅಧಿವೇಶನ, ಹಾಗಾಗಿ ಆ ವಿಷಯವನ್ನೇ ನಾವು ಮೊದಲನೇದಾಗಿ ಪ್ರಸ್ತಾಪ ಮಾಡಿದ್ವಿ. ವಿಶೇಷ ಅಧಿವೇಶನವನ್ನ ನೀವು ಈ ರೀತಿ ಕರೀಲಿಕ್ಕೆ ಆಗಲ್ಲ. ವಿಶೇಷ ಅಧಿವೇಶನದಲ್ಲಿ ಏನು ಪ್ರಸ್ತಾಪ ಮಾಡಬೇಕು, ಏನು ನಿರ್ಣಯವನ್ನು ಅಂಗೀಕರಿಸಬೇಕು ಅದು ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ವಿವೇಚನಾಧಿಕಾರ. ಆದರೆ ನೀವು ರಾಜ್ಯಪಾಲರ ಭಾಷಣ, ಇಫ್ ಯು ಸ್ಟಾರ್ಟ್ ವಿತ್ ಅಕ್ಯೂಸಿಂಗ್ ಸೆಂಟ್ರಲ್ ಗವರ್ಮೆಂಟ್, ನ್ಯಾಚುರಲಿ ಗವರ್ನರ್ಗಳಿಗೆ ಅದು ಮುಜುಗರವನ್ನು ತರುತ್ತೆ. ಆಗ ಈ ಪದ್ಧತಿನೇ ಶುರು ಆಗಿಬಿಡುತ್ತೆ. ಇನ್ನು ರಾಜ್ಯಪಾಲರು ಭಾಷಣ ಬಂದಾಗ 1ನೇ ಪ್ಯಾರಾ ಓದ್ತಾರೆ, ಲಾಸ್ಟ್ ಪ್ಯಾರಾ ಓದ್ತಾರೆ, ಹೊರಟೋಗ್ತಾರೆ. ನನಗನ್ಸುತ್ತೆ ಇದು ನೋಡಿ ಹೇಗಿದೆ ಅಂದರೆ ಕೊನೆಗೆ ಕೇಂದ್ರ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ BJPಗೂ ಈ ಜಗಳ ಬೇಕಿದೆ, ರಾಜ್ಯದಲ್ಲಿ ಕೂತಿರ್ತಕ್ಕಂಥ ಕಾಂಗ್ರೆಸ್ಗೂ ಈ ಜಗಳ ಬೇಕಿದೆ. ಆದರೆ ನನ್ನ ಪ್ರಶ್ನೆ ಇರೋದು, ಸಂವಿಧಾನಾತ್ಮಕ ಪದಗಳಲ್ಲಿ ಕುಳಿತಿರ್ತಕ್ಕಂಥವರನ್ನ ಈ ಪೊಲಿಟಿಕಲ್ ನಿಮ್ಮ ಡೇ ಟು ಡೇ ತೂತು ಮೇಮೆ ಜಗಳದಲ್ಲಿ ಎಳೆಯುವ ಅವಶ್ಯಕತೆ ಉಂಟಾ? ಬಟ್ ಆ ಪ್ರಶ್ನೆಯನ್ನು ನಾನು ಕೇಳಿದರೂ ಕೂಡ ಅಂತಿಮವಾಗಿ ಕೋರ್ಟ್ಗಳು ಇದರ ಬಗ್ಗೆ ಏನು ವ್ಯಾಖ್ಯಾನ ಮಾಡ್ತವೆ ಅನ್ನೋದೇ ಅಂತಿಮವಾಗುತ್ತೆ. ಬಿಕಾಸ್ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.